Welcome back to our class. In this class, today we have to continue international institutions, this chapter. In previous class, we understood mainly establishment, aims, different institutions and achievements of UNO. In this class, let's continue from various organizations under UNO. Let's understand about various organizations under UNO means ವಿಶ್ವ ಸಂಸ್ಥೆಯ ಆಶ್ರಯದ ವಿವಿಧ ಸಂಘ ಸಂಸ್ಥೆಗಳು. Now let's understand one by one. First one is FAO, WHO, UNESCO, UNICEF, IMF, IBRD, ILO, WTO. ಹೀಗೆ ಈ ಎಲ್ಲಾದ್ರ ಬಗ್ಗೆನೂ ನಾವು ಒನ್ ಬೈ ಒನ್ ಅರ್ಥ ಮಾಡ್ಕೊಳ್ಳೋಣ. FAO means Food and Agriculture Organization. It established in the year 1945 and its head office or headquarters in Rome. Mainly it established against fight all over the world about poverty means badatana, malnutrition means hasivu ಅಲ್ಪಾಹಾರ and hunger means ಅಪೌಷ್ಟಿಕತೆ. ಅಂದರೆ ಜಗತ್ತಿನಾದ್ಯಂತ ಬಡತನ, ಹಸಿವು ಮತ್ತು ಈ ಅಪೌಷ್ಟಿಕತೆಯ ವಿರುದ್ಧ ಹೋರಾಡಲು ಈ ಒಂದು ಆಹಾರ ಮತ್ತು ಕೃಷಿ ಸಂಸ್ಥೆ FAO ನ ಎಸ್ಟಾಬ್ಲಿಷ್ಡ್ ಆಗಿದೆ. FAO ಹ್ಯಾಸ್ ಟೋಟಲಿ 3 subdivisions. It will come in exam. Name the important 3 subdivisions of FAO. Answer is Conference, Committee and Director General. And next let's see what are the main aims of FAO. This will also come in exam. Name the important aims of FAO. First one is development of agriculture. ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸುವಂಥದ್ದು. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಪ್ರೊವೈಡಿಂಗ್ ನ್ಯೂಟ್ರಿಷಿಯಸ್ ಫುಡ್. ಅಂದರೆ ಅಪೌಷ್ಟಿಕ ಆಹಾರದಿಂದ ಪ್ರಪಂಚಾದ್ಯಂತ ಕೆಲವೊಂದು ದೇಶಗಳಲ್ಲಿ ಮಕ್ಕಳು ಅಪೌಷ್ಟಿಕ ಆಹಾರದಿಂದ ನರಳ್ತಾ ಇದ್ದಾರೆ. ಸೊ ಇದರಿಂದ ರಕ್ತಹೀನತೆ ಆಮೇಲಿಂದ ನಾನಾ ರೀತಿಯ ಕಾಯಿಲೆಗಳಿಗೆ ಒಳಗಾಗ್ತಾ ಇದ್ದಾರೆ. ಸೊ ಹಾಗಾಗಿ ಇಡೀ ಪ್ರಪಂಚಾದ್ಯಂತ ನ್ಯೂಟ್ರಿಷಿಯಸ್ ಅಂದರೆ ಪೌಷ್ಟಿಕ ಆಹಾರವನ್ನು ಒದಗಿಸುವಲ್ಲಿ ಇದರ ಒಂದು ಪ್ರಮುಖ ಉದ್ದೇಶವಾಗಿದೆ. ಆ್ಯಂಡ್ ಕ್ರಿಯೇಷನ್ ಆಫ್ ಹಂಗರ್ ಫ್ರೀ ಕಮ್ಯುನಿಟೀಸ್. ಇಟ್ ಮೀನ್ಸ್ ಹಸಿವಿಂದ ಒಂದು ಜಾಗತಿಕ ಜನ ಸಮುದಾಯದ ಒಂದು ವಿಮುಕ್ತಿಯನ್ನು ಗೊಳಿಸುವಂಥದ್ದು. ಸೊ ಯಾವುದೇ ಒಂದು ದೇಶದಲ್ಲಿ ಅಲ್ಪಾಹಾರದಿಂದ ಅಪೌಷ್ಟಿಕ ಆಹಾರದಿಂದ ನರಳ್ತಿರುವಂತಹ ಒಂದು ದೇಶಗಳಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸುವಂಥದ್ದು. ಹಾಗೆಯೇ ಈ ಒಂದು ಅಲ್ಪ ಆಹಾರದಿಂದ ಅಂದರೆ ಹಸಿವಿಂದ ನರಳ್ತಾ ಇರುವಂತಹ ದೇಶಗಳನ್ನು ಗುರುತಿಸಿ ಆ ದೇಶಗಳನ್ನು ಫ್ರೀ ಮಾಡುವಂಥದ್ದು. ಆ್ಯಂಡ್ ರಿಫಾರ್ಮಿಂಗ್ ದ ಲೈಫ್ ಆಫ್ ರೂರಲ್ ಪೀಪಲ್. ಅಂದರೆ ಯಾವುದೇ ಒಂದು ದೇಶ ಅಭಿವೃದ್ಧಿಗೊಳ್ಳಬೇಕಂತ ಅಂದರೆ ಮೊದಲಿಗೆ ಗ್ರಾಮಗಳು ಅಭಿವೃದ್ಧಿಗೊಳ್ಳಬೇಕು. ಸೊ ಹಾಗೆಯೇ ಆ ಒಂದು ಗ್ರಾಮಗಳ ಜನರ ಜೀವನ ಮಟ್ಟವನ್ನು ಕೂಡ ಸುಧಾರಣೆ ಆಗಬೇಕು. ಸೊ ಹಾಗಾಗಿ FAOನ ಪ್ರಮುಖ ಉದ್ದೇಶಗಳಲ್ಲಿ ಇದು ಬಹಳ ಪ್ರಮುಖವಾದದ್ದು. ಗ್ರಾಮಾಂತರ ಪ್ರದೇಶಗಳ ಜನರ ಒಂದು ಜೀವನ ಮಟ್ಟದ ಒಂದು ಸುಧಾರಣೆಯನ್ನು ಮಾಡುವಂಥದ್ದು. ಸೊ ದೀಸ್ ಆರ್ ದ ಮೇನ್ ಏಮ್ಸ್ ಆಫ್ FAO. WHO means World Health Organization. It established in the year 1948 and its head office is in Geneva of Switzerland. They will ask for exams, so you have to concentrate date and it head office Geneva of Switzerland. The aims of WHO, it is improving the health of the world community and it has tried to eradicate many diseases. ಈ ಪ್ರಪಂಚಾದ್ಯಂತ ಮಾನವರ ಒಂದು ಆರೋಗ್ಯ ಸುಧಾರಿಸಲು ಈ ಸಂಸ್ಥೆ ಸ್ಥಾಪನೆಗೊಂಡಿದೆ. ಈ ಸಂಸ್ಥೆಯು ಪ್ರಮುಖವಾಗಿ ಭಯಾನಕವಾದಂತಹ ಕೆಲವೊಂದು ರೋಗಗಳನ್ನು ಸಂಪೂರ್ಣವಾಗಿ ಇರಾಡಿಕೇಟ್ ಮಾಡೋದ್ರಲ್ಲಿ ಪ್ರಯತ್ನಿಸುತ್ತಿದೆ. ಅವುಗಳು ಯಾವ್ಯಾವ ಅಂತ ನಾವು ನೋಡೋಣ. ಫಸ್ಟ್ ಒನ್ ಸ್ಮಾಲ್ ಪಾಕ್ಸ್, ಪ್ಲೇಗ್, ದೆನ್ ಕಾಲರಾ ಆ್ಯಂಡ್ ಮಲೇರಿಯಾ. ದೆನ್ it is also working towards freeing the world from very dangerous diseases like AIDS and cancer. ಈ ತರದ ಒಂದು ಭೀಕರ ರೋಗಗಳಿಂದ ಪ್ರಪಂಚವನ್ನು ಮುಕ್ತಗೊಳಿಸಲು WHO ಪ್ರಯತ್ನಿಸುತ್ತಿದೆ. ಆ್ಯಂಡ್ ಸಿಡುಬು ಮೀನ್ಸ್ ಸ್ಮಾಲ್ ಪಾಕ್ಸ್ ಈ ತರದ ಒಂದು ರೋಗವನ್ನು ಸಮಗ್ರವಾಗಿ ನಿವಾರಿಸುವಲ್ಲಿ ಈ ಒಂದು WHO ಯಶಸ್ಸು ಕಂಡಿರೋದನ್ನು ನಾವು ಕೂಡ ನೋಡಬಹುದು. ಆ್ಯಂಡ್ ಇಟ್ ಈಸ್ ಆಲ್ಸೋ trying to address like some other issues. These are population growth, hunger,
malnutrition and other challenges in the coming days. ಅಂದರೆ ಜನಸಂಖ್ಯಾ ಸ್ಫೋಟ, ಪರಿಸರ ಸಂರಕ್ಷಣೆ, ಹಸಿವು, ಪೌಷ್ಟಿಕತೆಯ ಕೊರತೆ ಹೀಗೆ ಮುಂತಾದ ವಿಷಯಗಳು ಈ ಒಂದು ಸಂಸ್ಥೆಯ ಕಾರ್ಯಸೂಚಿಯಲ್ಲಿ ಇರೋದನ್ನ ನಾವು ನೋಡಬಹುದು. ಹೀಗೆ ಈ ಎಲ್ಲಾ ಕ್ಷೇತ್ರದಲ್ಲಿ WHO ನ ಸೇವೆ ಬಹಳ ಪ್ರಮುಖವಾದುದಾಗಿದೆ. Now let's see another important organization. UNESCO means United Nations Educational, Scientific and Cultural Organization. It established in the year 1946 and its head office is in Paris. It is a specialized institution and it helps to improve science, education and cultural of the world. ಇಡೀ ಪ್ರಪಂಚಾದ್ಯಂತ ಈ ಎಲ್ಲ ಕ್ಷೇತ್ರಗಳಲ್ಲಿ ಹಿಂದುಳಿರುವಂತಹ ದೇಶಗಳಿಗೆ ಪ್ರೋತ್ಸಾಹಿಸಲು ಉದ್ದೇಶಿಸಿರುವಂತಹ ಒಂದು ಪ್ರಾವೀಣ್ಯತೆಯ ಸಂಸ್ಥೆಯಾಗಿದೆ. ಅಷ್ಟೇ ಅಲ್ಲದೆ ಇಟ್ ಈಸ್ ವೆರಿ ಆಕ್ಟಿವ್ ಇನ್ ಟೆಕ್ನಿಕಲ್ ಎಜುಕೇಶನ್, ಕಲ್ಚರಲ್ ಇಶ್ಯೂಸ್, ಕ್ರಿಯೇಟಿವ್ ಥಿಂಕಿಂಗ್, ದೆನ್ ಮೀಡಿಯಾ ಸ್ಟ್ರಾಟಜೀಸ್, ದಿಸ್ ಆಲ್ ಟು ಪ್ರಿಸರ್ವ್ ದ ವರ್ಲ್ಡ್ ಹೆರಿಟೇಜ್. And it is also supposed to governmental and non-governmental organizations to spread the importance of education throughout the world. ಪ್ರಪಂಚಾದ್ಯಂತ ಶಿಕ್ಷಣ ಅಷ್ಟೇ ಅಲ್ಲದೆ ಜ್ಞಾನ ಪ್ರಸಾರದ ನಿಟ್ಟಿನಲ್ಲಿ ಇದು ಸರ್ಕಾರಗಳಿಗೂ ಹಾಗೂ ಸರ್ಕಾರೇತರಂತಹ ಸ್ವಯಂ ಸೇವಾ ಸಂಸ್ಥೆಗಳಿಗೂ ಕೂಡ ಇದು ಸಹಾಯವನ್ನ ಮಾಡುತ್ತಿದೆ. ಒಟ್ಟಿನಲ್ಲಿ ಯುನೆಸ್ಕೋನ ಮುಖ್ಯ ಉದ್ದೇಶ ಇಡೀ ಎಜುಕೇಶನ್ ನ ಸ್ಪ್ರೆಡ್ ಮಾಡುವಂಥದ್ದು. ಅಂಡ್ ಆಲ್ಸೋ ಪ್ರಪಂಚಾದ್ಯಂತ ಹಲವಾರು ಹಿಸ್ಟಾರಿಕಲ್ ಪ್ಲೇಸಸ್ ಗಳನ್ನ ಐಡೆಂಟಿಫೈ ಮಾಡಿ ಆ ಒಂದು ಪ್ಲೇಸಸ್ ಗಳನ್ನ ಡೆವಲಪ್ ಮಾಡುವಂಥದ್ದು ಮತ್ತೆ ಪ್ರಿಸರ್ವ್ ಅಂದ್ರೆ ಆ ಒಂದು ದೇಶದ ಒಂದು ಕಲ್ಚರ್ ಮತ್ತೆ ಪಾರಂಪರಿಕ ಪ್ರದೇಶಗಳನ್ನ ಕಾಪಾಡಿಕೊಂಡು ಬರೋದ್ರಲ್ಲಿ ಯುನೆಸ್ಕೋನ ಪಾತ್ರ ಪ್ರಮುಖವಾದುದಾಗಿದೆ. ಹಾಗೆ ನಾವು ನಮ್ಮ ದೇಶದಿಂದ ಕೆಲವೊಂದು ಪ್ರದೇಶಗಳನ್ನ ಅಂದ್ರೆ ಹಿಸ್ಟಾರಿಕಲ್ ಪ್ಲೇಸಸ್ಗಳನ್ನ ವೆರಿ ಫೇಮಸ್ ಆಗಿರುವಂತಹ ಪ್ಲೇಸಸ್ಗಳನ್ನ ಯುನೆಸ್ಕೋ ಪಟ್ಟಿಯಲ್ಲಿ ಇರೋದು ನಾವು ನೋಡಬಹುದು. ತಾಜ್ ಮಹಲ್, ಹಂಪಿ, ಅಜಂತ ಎಲ್ಲೋರಾ ಕೇವ್ಸ್ಗಳು, ನೆಕ್ಸ್ಟ್ ರೆಡ್ ಫೋರ್ಟ್, ಪಟ್ಟದಕಲ್ಲು, ಕುತುಬ್ ಮಿನಾರ್, ಈ ಎಲ್ಲ ಫೇಮಸ್ ಆಗಿರುವಂತಹ ಹಿಸ್ಟಾರಿಕಲ್ ಪ್ಲೇಸಸ್ಗಳು ಯುನೆಸ್ಕೋನ ಪಟ್ಟಿಯಲ್ಲಿವೆ. ಯುನೆಸ್ಕೋ ಈ ಎಲ್ಲ ಒಂದು ಹಿಸ್ಟಾರಿಕಲ್ ಪ್ಲೇಸಸ್ಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಯುನಿಸೆಫ್ means United Nations International Children's Emergency Fund and it is also known as the United Nations Children's Fund. It established in the year 1946 in December 11th and its head office in New York City in America. It established mainly the benefit of the children. Later it became a permanent body in 1953 and also its institution has 30 members. ಈ ಒಂದು ಸಂಸ್ಥೆಯು ಎರಡನೇ ಮಹಾಯುದ್ಧದ ಬಳಿಕ ಇಡೀ ಪ್ರಪಂಚಾದ್ಯಂತ ಎಲ್ಲಾ ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ 1946ನಲ್ಲಿ ಎಸ್ಟಾಬ್ಲಿಷ್ಡ್ ಆಗಿದೆ ಅಂಡ್ ಲೇಟರ್ 1953ನಲ್ಲಿ ಇದೊಂದು ಶಾಶ್ವತವಾದಂತಹ ಸಂಸ್ಥೆಯಾಗಿದೆ. ಅಂಡ್ ಈ ಸಂಸ್ಥೆಯಲ್ಲಿ ನಾವು ಟೋಟಲಿ 30 ಮೆಂಬರ್ಸ್ ಇರೋದನ್ನ ನಾವು ನೋಡಬಹುದು. ಅಂಡ್ ಇಟ್ ಮೇನ್ಲಿ ಪ್ರಮೋಟ್ ದ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಆಫ್ ದಿ ಚಿಲ್ಡ್ರನ್ ಅಂಡ್ ಆಲ್ಸೋ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಯಾವುದಪ್ಪ ಅಂತ ಅಂದರೆ ದ ಕೇರ್ ಆಫ್ ದಿ ಚಿಲ್ಡ್ರನ್ ಫ್ರೆಂಡ್ಲಿ ವರ್ಲ್ಡ್. ಇಡೀ ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶ ಮಕ್ಕಳ ಕ್ಷೇಮಾಭಿವೃದ್ಧಿಯಾಗಿದೆ. ನೌ ಲೆಟ್ಸ್ ಸಿ ದ ಇಂಪಾರ್ಟೆಂಟ್ ಏಮ್ಸ್ ಆಫ್ ಯುನಿಸೆಫ್. To create conducive environment for the development of children and women. ಮಹಿಳೆಯರ ಹಾಗೂ ಮಕ್ಕಳ ಅಭಿವೃದ್ಧಿಗೆ ಅಂತಾನೆ ಪೂರಕವಾದಂತಹ ಒಂದು ಪರಿಸರವನ್ನು ಒದಗಿಸುವುದಕ್ಕಾಗಿ ಈ ಒಂದು ಸಂಸ್ಥೆಯ ಮೂಲ ಉದ್ದೇಶವಾಗಿರೋದನ್ನ ನಾವು ನೋಡಬಹುದು. ಇಟ್ ಪ್ರೊವೈಡ್ಸ್ ಹೆಲ್ಪ್ ಟು ಆಲ್ ದ ನೀಡಿ ಕಂಟ್ರೀಸ್. ಈ ಎಲ್ಲ ಉದ್ದೇಶಗಳ ಪೂರೈಕೆಗಾಗಿ ಅವಶ್ಯಕತೆ ಇರುವಂತಹ ಎಲ್ಲಾ ರಾಷ್ಟ್ರಗಳಿಗೆ ಯುನಿಸೆಫ್ ಸಹಾಯ ಕೂಡ ಮಾಡುತ್ತದೆ. And it received Nobel Award in the year 1965 ನಲ್ಲಿ and it sells greeting cards to generate funds to fund for its various functions. ಈ ಸಂಸ್ಥೆಯು ಗಳಿಸುವಂತಹ ಎಲ್ಲಾ ಹಣವನ್ನ ಮಕ್ಕಳ ಯೋಗಕ್ಷೇಮಕ್ಕಾಗಿ ಬಳಸುತ್ತದೆ ಅಂಡ್ ಈ ಒಂದು ಸಂಸ್ಥೆಯನ್ನ ಮುಖ್ಯವಾಗಿ ಮಾನವೀಯ ದೃಷ್ಟಿಕೋನ ಹೊಂದಿದ ಸಂಸ್ಥೆ ಎಂದು ಕೂಡ ಕರೆಯುತ್ತಾರೆ. IMF International Monetary Fund, it established in the year 1945
Its head office is in Washington DC in America. IMF means ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ. It established in the year 1945 but 1947 ಬಳಿಕ ತನ್ನ ಒಂದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯವನ್ನ ಆರಂಭಿಸಿತು. ಅಂಡ್ ಇದರ ಒಂದು ಮುಖ್ಯ ಉದ್ದೇಶ ಇಡೀ ಪ್ರಪಂಚಾದ್ಯಂತ ಆರ್ಥಿಕ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಇದರ ಒಂದು ಪ್ರಮುಖ ಪಾತ್ರವನ್ನ ವಹಿಸಿದೆ. ಅಂಡ್ ಇಡೀ ಪ್ರಪಂಚಾದ್ಯಂತ ವಿಶ್ವ ವಾಣಿಜ್ಯ ವ್ಯವಹಾರದ ಬೆಳವಣಿಗೆ ಮತ್ತು ಒಂದು ಆರ್ಥಿಕ ಸ್ಥಿರತೆ ಅಂಡ್ ಉತ್ತಮವಾದ ವಿದೇಶಿ ಪಾವತಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಈ ಒಂದು ಸಂಸ್ಥೆಯು ಬಹಳ ಸಹಕಾರಿಯಾಗಿರೋದಂತ ನಾವು ನೋಡಬಹುದು. ಇಡೀ ಇಂಟರ್ನ್ಯಾಷನಲ್ ಎಕನಾಮಿಕ್ ಪ್ರಾಬ್ಲಮ್ಸ್ ಅನ್ನ ಬಗೆಹರಿಸುವಲ್ಲಿ ಈ ಒಂದು ಸಂಸ್ಥೆಯು ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಅಂಡ್ ಈ ಸಂಸ್ಥೆಯಲ್ಲಿ ಮುಖ್ಯವಾಗಿ ಅಡ್ಮಿನಿಸ್ಟ್ರೇಟಿವ್ ಕೌನ್ಸಿಲ್, ದೆನ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಇವರೆಲ್ಲರೂ ಕೂಡ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಅಂಡ್ ಇಟ್ಸ್ ಎಫಿಷಿಯನ್ಸಿ ಅಂಡ್ ಟ್ರಾನ್ಸ್ಪರೆನ್ಸಿ ಹ್ಯಾಸ್ ಬೀನ್ ಆಫನ್ ಅಪ್ರಿಷಿಯೇಟೆಡ್. ಇದರ ಒಂದು ಕಾರ್ಯನಿರ್ವಹಣೆಯ ಗುಣಮಟ್ಟ ಮತ್ತು ಪಾರದರ್ಶಕತೆಯನ್ನ ಸಾಕಷ್ಟು ಮನ್ನಣೆಯನ್ನು ಕೂಡ ಪಡೆದಿರೋದನ್ನು ನಾವು ನೋಡಬಹುದು. ಅಂಡ್ ದಿಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಮೆನಿ ಸೆಂಟ್ರಲ್ ಬ್ಯಾಂಕ್ಸ್ ಆಫ್ ಡಿಫರೆಂಟ್ ನೇಷನ್ಸ್. ವಿವಿಧ ರಾಷ್ಟ್ರಗಳ ಕೇಂದ್ರ ಬ್ಯಾಂಕುಗಳಿಗೆ ಕೇಂದ್ರ ಬ್ಯಾಂಕು ಎಂಬುದಾಗಿ ಈ ಸಂಸ್ಥೆಯನ್ನ ಕರೆಯಲಾಗುತ್ತದೆ. ಅಂಡ್ ಇಟ್ ಪ್ಲೇಸ್ ದ ರೋಲ್ ಆಫ್ ಅ ಫೆಸಿಲಿಟೇಟರ್ ಬಿಟ್ವೀನ್ ಡೆವಲಪ್ಡ್ ಕಂಟ್ರೀಸ್ ಅಂಡ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್. ಆರ್ಥಿಕವಾಗಿ ಮುಂದುವರಿದಂತಹ ಹಾಗೂ ಹಿಂದುಳಿದ ರಾಷ್ಟ್ರಗಳ ಪರಸ್ಪರ ಒಂದು ಸಂಬಂಧವನ್ನ ಬೆಸೆಯುವಲ್ಲಿ ಇದು ಒಂದು ಪೂರಕವಾದಂತಹ ಪಾತ್ರವನ್ನು ವಹಿಸುತ್ತದೆ. ಸೊ ಟೋಟಲಿ ಹೇಳೋದಾದ್ರೆ ಇಡೀ ಪ್ರಪಂಚಾದ್ಯಂತ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ಮತ್ತೆ ಹಿಂದುಳಿದಿರುವಂತಹ ಎಲ್ಲಾ ರಾಷ್ಟ್ರಗಳಿಗೂ ಆರ್ಥಿಕವಾಗಿ ಸಹಾಯ ಮಾಡೋದ್ರ ಜೊತೆಗೆ ಎಲ್ಲಾ ರಾಷ್ಟ್ರಗಳನ್ನ ಅಭಿವೃದ್ಧಿಗೊಳಿಸುವಲ್ಲಿ ಈ ಒಂದು ಸಂಸ್ಥೆಯ ಪ್ರಮುಖ ಪಾತ್ರವನ್ನು ವಾಗಿರೋದು ನಾವು ನೋಡಬಹುದು. IBRD ಮೀನ್ಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. It established in the year 1947 and its head office is in Washington DC in America. It is also called World Bank. IBRD ಈ ಬ್ಯಾಂಕ್ಗೆ ವಿಶ್ವ ಬ್ಯಾಂಕ್ ಎಂದು ಕೂಡ ಕರೆಯುತ್ತಾರೆ. And it was founded to ensure economic progress after the Second World War. ಇಡೀ ಪ್ರಪಂಚಾದ್ಯಂತ ಎರಡನೇ ಮಹಾಯುದ್ಧದ ಬಳಿಕ ಆರ್ಥಿಕವಾಗಿ ಅಭಿವೃದ್ಧಿಗೊಳಿಸಲು ಈ ಬ್ಯಾಂಕ್ ಸ್ಥಾಪನೆಗೊಂಡಿದೆ. ಅಂಡ್ ಇಟ್ ಮೇನ್ಲಿ ಪ್ರೊವೈಡ್ಸ್ ಫಂಡ್ಸ್ ಟು ಪ್ರಮೋಟ್ ದ ಗ್ರೋತ್ ಇನ್ ಬೇಸಿಕಲಿ ಅಗ್ರಿಕಲ್ಚರ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ದೆನ್ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಡೆವಲಪ್ಮೆಂಟ್ ಟು ಆಲ್ ದ ಮೆಂಬರ್ ಕಂಟ್ರೀಸ್. ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ಸಂಪರ್ಕ ಅಭಿವೃದ್ಧಿಗಾಗಿ ಅವಶ್ಯಕವಿರುವಂತಹ ಎಲ್ಲಾ ಸದಸ್ಯ ರಾಷ್ಟ್ರಗಳಿಗೆ ಈ ಬ್ಯಾಂಕ್ ಅಗಾಧವಾಗಿ ಅಂದ್ರೆ ತುಂಬಾ ಹೆಚ್ಚು ಪ್ರಮಾಣದಲ್ಲಿ ಸಾಲವನ್ನು ಕೂಡ ನೀಡುತ್ತದೆ. ಇಟ್ ಆಲ್ಸೋ ಹೆಲ್ಪ್ಸ್ ಟು ಬ್ಯಾಲೆನ್ಸ್ ದ ವರ್ಲ್ಡ್ ಟ್ರೇಡ್ ಅಂಡ್ ಪೇಮೆಂಟ್ ಪ್ರೋಸೆಸ್. ಇದು ವಿಶ್ವ ವ್ಯಾಪಾರ ಹಾಗೂ ವಿದೇಶಿ ವಿನಿಮಯ ಪಾವತಿ ಸಮತೋಲನಕ್ಕೂ ಕೂಡ ಸಹಾಯವನ್ನ ಮಾಡುತ್ತದೆ. ಅಷ್ಟೇ ಅಲ್ಲದೆ ಇದು ಕೂಡ ಎಲ್ಲ ಅಭಿವೃದ್ಧಿ ಹೊಂದುತ್ತಿರುವಂತಹ ಎಲ್ಲಾ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಗೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಹಾಯವನ್ನ ಮಾಡುತ್ತದೆ. ಅಂಡ್ ಈ ಒಂದು ಸಂಸ್ಥೆಯಲ್ಲಿ ಮುಖ್ಯವಾಗಿ ಅಡ್ಮಿನಿಸ್ಟ್ರೇಟಿವ್ ಕೌನ್ಸಿಲ್, ದೆನ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂಡ್ ಅ ಪ್ರೆಸಿಡೆಂಟ್ ಈ ಮೂವರು ಕೂಡ ಕಾರ್ಯವನ್ನು ಕೂಡ ನಿರ್ವಹಿಸುತ್ತಿದ್ದಾರೆ. ಅಂಡ್ ಈ ಒಂದು ಸಂಸ್ಥೆಯ ಕೈ ಕೆಳಗೆ ಅಂದ್ರೆ ಅಂಡರ್ ಎರಡು ಸಹಕಾರಿ ಅಂಗಗಳಿವೆ. ಅವು ಯಾವುಗಳಂತ ನಾವು ನೋಡೋಣ. These are mainly International Development Association IDA and another one is International Finance Corporation IFC. ILO means International Labour Organization means ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ. It established in the year 1919 in April 11th and it is for the development of laborers across the world. ಈ ಸಂಸ್ಥೆಯ ಹೆಸರೇ ಸೂಚಿಸುವಂತೆ ಇದೊಂದು ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ಆರಂಭಗೊಂಡಂತಹ ಒಂದು ಸಂಸ್ಥೆಯಾಗಿದೆ. ಅಂಡ್ ಇಟ್ಸ್ ಹೆಡ್ ಆಫೀಸ್ ಇನ್ ಜಿನೆವಾ ಆಫ್ ಸ್ವಿಟ್ಜರ್ಲ್ಯಾಂಡ್ ಅಂಡ್ ಎವ್ರಿ ಮೆಂಬರ್ ಸ್ಟೇಟ್ಸ್ ಸೆಂಡ್ಸ್ 2 representatives ಟು ದಿಸ್ ಆರ್ಗನೈಸೇಷನ್. ಈ ಒಂದು
ಸಂಸ್ಥೆಗೆ ಪ್ರತಿಯೊಂದು ಸದಸ್ಯ ರಾಷ್ಟ್ರವು 2 ಪ್ರತಿನಿಧಿಗಳನ್ನು ಈ ಸಂಸ್ಥೆಗೆ ಕಳುಹಿಸುತ್ತಾರೆ. Then one representative is from the laborer unions and another from the administrative system of the country. ಅದರಲ್ಲಿ ಒಬ್ಬರು ಕಾರ್ಮಿಕ ಪ್ರತಿನಿಧಿ ಹಾಗೂ ಇನ್ನೊಬ್ಬರು ಆಡಳಿತ ನಡೆಸುವವರ ಪ್ರತಿನಿಧಿ ಆಗಿರುತ್ತಾರೆ. And now let's see the functions of ILO. First one is welfare of the workers and health facilities provided, and third one is life quality. ಕಾರ್ಮಿಕ ವರ್ಗದ ಸಾಮಾಜಿಕ ಭದ್ರತೆ, ಆರೋಗ್ಯ ಸಂರಕ್ಷಣೆ ಮತ್ತು ಒಂದು ಉತ್ತಮ ಜೀವನ ಮಟ್ಟ, ಈ ಎಲ್ಲ ವಿಚಾರಗಳು ಈ ಸಂಸ್ಥೆಯ ಕಾರ್ಯವ್ಯಾಪ್ತಿಗೆ ಸೇರುತ್ತವೆ. And also another important functions also can see here. These are maternity benefits, then minimum wages, housing schemes and many other workers. ಮಹಿಳಾ ಕಾರ್ಮಿಕರ ಹೆರಿಗೆ ಸೌಲಭ್ಯ ಒದಗಿಸಿಕೊಡುವುದು, ಕನಿಷ್ಠ ವೇತನ ಜಾರಿ ಮಾಡುವುದು, ಅಷ್ಟೇ ಅಲ್ಲದೆ ವಸತಿ ನಿರ್ಮಾಣದ ಸೌಲಭ್ಯ ಕೂಡ ಒದಗಿಸಿಕೊಡುವುದು, ಈ ಎಲ್ಲ ವಿಚಾರಗಳು ಈ ಸಂಸ್ಥೆಯ ಕಾರ್ಯವ್ಯಾಪ್ತಿಗೆ ಸೇರಿವೆ. And the recommendations are in the form of suggestions. Most of the member states follow the suggestions. ಈ ಸಂಸ್ಥೆಯ ನಿರ್ಣಯಗಳು ಕೇವಲ ಒಂದು ಸಲಹೆಗಳ ರೂಪದಲ್ಲಿದ್ದರೂ ಸಹ ಸದಸ್ಯ ರಾಷ್ಟ್ರಗಳು ಅವುಗಳಿಗೆ ಮನ್ನಣೆಯನ್ನು ನೀಡುತ್ತವೆ. And its general conference is like a world parliament of the workers. ಇದರ ಒಂದು ಸಾಮಾನ್ಯ ಸಮ್ಮೇಳನ ಕಾರ್ಮಿಕ ವರ್ಗದ ಒಂದು ಜಾಗತಿಕ ಸಂಸತ್ತಿನಂತೆಯೇ ಇದ್ದು ಇದರ ಎಲ್ಲ ಹಿತಾಸಕ್ತಿಗಳನ್ನು ರಕ್ಷಿಸಲು ಈ ಒಂದು ILO ಪ್ರಯತ್ನಿಸುತ್ತಿದೆ. ಕಾರ್ಮಿಕರ ಹಿತದೃಷ್ಟಿಯಿಂದ ರಚನೆಗೊಂಡ ಈ ಸಂಸ್ಥೆಯು ಕಾರ್ಮಿಕರಿಗೆ ಹಲವಾರು ಸೌಲಭ್ಯಗಳನ್ನು ಒದಗಿಸುವುದು ಮತ್ತೆ ಕಾರ್ಮಿಕರಿಗೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಒದಗಿಸಿಕೊಡುವುದೇ ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಅಷ್ಟೇ ಅಲ್ಲದೆ ಅಬಾಲಿಷನ್ ಆಫ್ ಚೈಲ್ಡ್ ಲೇಬರ್, ಎಲಿಮಿನೇಷನ್ ಆಫ್ ದಿ ಡಿಸ್ಕ್ರಿಮಿನೇಷನ್ ಇನ್ ರೆಸ್ಪೆಕ್ಟ್ ಆಫ್ ದಿ ಎಂಪ್ಲಾಯ್ಮೆಂಟ್ ಅಂಡ್ ಆಕ್ಯುಪೇಷನ್, then providing social justice for workers and improving laborer conditions and standard of living. Even ILO received the Nobel Peace Prize in the year 1969 for its improving brotherhood and peace among the nations and also justice for workers. Then United Nations Conference on Trade and Development. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಗತಿ ಈ ಸಮಿತಿಯ ಬಗ್ಗೆ ತಿಳಿದುಕೊಳ್ಳೋಣ. And this organ mainly focus on the facilitation of commerce and trade. ಈ ಸಂಸ್ಥೆಯು ಪ್ರಧಾನವಾಗಿ ಜಾಗತಿಕ ಮಟ್ಟದ ವ್ಯಾಪಾರ ಮತ್ತು ವಾಣಿಜ್ಯ ಸಂಗತಿಗಳ ಒಂದು ಪ್ರಗತಿಗೆ ಪ್ರಯತ್ನಿಸುತ್ತಿದೆ. And it provides technical assistance for the commerce in the world. ಅಂತಾರಾಷ್ಟ್ರೀಯ ವ್ಯಾಪಾರದ ಬೆಳವಣಿಗೆಗೆ ಬೇಕಾದಂತಹ ಎಲ್ಲಾ ರೀತಿಯ ತಾಂತ್ರಿಕ ಸಹಕಾರ ಕೂಡ ಈ ಸಂಸ್ಥೆ ನೀಡುತ್ತಿದೆ. And if there is any administrative bottlenecks affecting the trade and commerce of different countries, ಜಾಗತಿಕ ಮಟ್ಟದಲ್ಲಿ ಯಾವುದೇ ರೀತಿಯ ಧೋರಣಾತ್ಮಕ ತೊಂದರೆಗಳನ್ನು ಉಂಟಾದಲ್ಲಿ ಇದು ನಿವಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. And its aims, let's see, providing conducive environment of better trade and commerce nature in the world. ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವಾಣಿಜ್ಯದ ಬೆಳವಣಿಗೆಗೆ ಇದು ಬಹಳ ಸಹಕರಿಸುತ್ತದೆ. ಅಂಡ್ ವಿಶ್ವ ಕುಟುಂಬದ ಒಂದು ಆರ್ಥಿಕ ಪ್ರಗತಿಗೆ ಇದು ಒಂದು ಪೂರಕವಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ಸಂಸ್ಥೆಯಾಗಿದೆ. WTO means World Trade Organization, means ವಿಶ್ವ ವ್ಯಾಪಾರ ಸಂಘ, and it established in the year 1995 January 1st, and all the member states agreed upon GATT, means the General Agreement on Tariffs and Trade. ಈ ಒಂದು ಸಂಸ್ಥೆಯ ಎಲ್ಲಾ ಸದಸ್ಯ ರಾಷ್ಟ್ರಗಳು ಸಾಮಾನ್ಯ ವ್ಯಾಪಾರ ಹಾಗೂ ಸುಂಕ ಒಪ್ಪಂದ ಮೀನ್ಸ್ ಗ್ಯಾಟ್ಗೆ ಒಪ್ಪಿಗೆಯನ್ನು ನೀಡಿದ್ದಾರೆ. And it tries to resolve various conflicts rising out international trade and commerce. ಅಂತಾರಾಷ್ಟ್ರೀಯ ಮಟ್ಟದ ವಾಣಿಜ್ಯ ಮತ್ತು ವ್ಯಾಪಾರದ ಯಾವುದೇ ಒಂದು ಸಮಸ್ಯೆಗಳ ನಿವಾರಣೆಗೆ ಇದು ಪ್ರಯತ್ನಿಸುತ್ತಿದೆ. And it works with the World Bank,
to formulate the policies of international trade and commerce. ವಿಶ್ವ ಬ್ಯಾಂಕಿನೊಂದಿಗೆ ಇದು ಅಂತಾರಾಷ್ಟ್ರೀಯ ವಾಣಿಜ್ಯ ವ್ಯವಹಾರಗಳ ಧೋರಣೆಗಳನ್ನು ರೂಪಿಸುವಲ್ಲಿ ಕೂಡ ಇದು ಸಹಕರಿಸುತ್ತದೆ. ಅಂಡ್ some countries are migrating towards the free trade tend to suffer a few problems with this. ಅಂದ್ರೆ ಕೆಲವೊಂದು ಸಮಯದಲ್ಲಿ ಮುಕ್ತ ವಾಣಿಜ್ಯ ಧೋರಣೆಯಿಂದ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳು ಕೆಲವೊಂದು ತೊಂದರೆಗಳನ್ನು ಕೂಡ ಅನುಭವಿಸಬೇಕಾಗುತ್ತದೆ. ಅಂಡ್ WTO is considered as the third important pillar of the world trade along with IMF and World Bank. IMF ಮತ್ತೆ ಈ IBRD ಸಂಸ್ಥೆಗಳೊಂದಿಗೆ ಇದೊಂದು ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂಬುದಾಗಿ ಇಲ್ಲಿಯವರೆಗೆ ನಾವು ವೇರಿಯಸ್ ಆರ್ಗನೈಸೇಷನ್ ಅಂಡರ್ UNO ಮೀನ್ಸ್ ವಿಶ್ವಸಂಸ್ಥೆಯ ಆಶ್ರಯದ ವಿವಿಧ ಸಂಘ ಸಂಸ್ಥೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ರೀಜನಲ್ ಕೋಆಪರೇಟಿವ್ ಆರ್ಗನೈಸೇಷನ್ಸ್ ಮೀನ್ಸ್ ಪ್ರಾದೇಶಿಕ ಸಹಕಾರ ಸಂಘಗಳು. ಫಸ್ಟ್ ಒನ್ ಕಾಮನ್ವೆಲ್ತ್ ಆಫ್ ನೇಷನ್ಸ್, ಸೆಕೆಂಡ್ ಒನ್ ಸಾರ್ಕ್, European Union, Association of Southeast Asian Nations, and the Organization of African Unity. Now let's understand one by one. Commonwealth of Nations. It was earlier called as British Commonwealth of Nations. ಇದನ್ನ ಹಿಂದೆ ಬ್ರಿಟಿಷ್ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಎಂದು ಕರೆಯುತ್ತಿದ್ದರು. ಬಟ್ ಲೇಟರ್ ಬ್ರಿಟಿಷ್ ಎಂಬಂತಹ ಒಂದು ವರ್ಡ್ ಅನ್ನ ತೆಗೆಯಲಾಯಿತು ಅಂಡ್ ಇಟ್ ರಿಮೇನ್ಡ್ Commonwealth of Nations, and it established in the year 1926, and India became a member of this after it became independent. ಮುಂದೆ ಭಾರತವು ಕೂಡ ಸೇರಿ ಸ್ವತಂತ್ರ ಗಳಿಸಿದ ನಂತರ ಹಲವಾರು ರಾಷ್ಟ್ರಗಳು ಇದರ ಒಂದು ಸದಸ್ಯತ್ವವನ್ನು ಸ್ವ ಇಚ್ಛೆಯಿಂದ ಪಡೆದುಕೊಂಡವು. ಅವುಗಳಲ್ಲಿ ಭಾರತವು ಕೂಡ ಒಂದಾಗಿದೆ. And the nominal head of this organization is the King of England. And this organization has totally 54 members, and also its head office is in London. In its meetings mainly participate all the states members like the prime ministers, finance ministers, external affairs ministers. Now let's see the main aims of the Commonwealth of Nations. The first one is it upholding the values of democracy, then protection of freedom, poverty alleviation, then securing world peace, and helping the development of sports, science, and art. And it also improving the cooperation among the all membership states. SAARC means South Asian Association for Regional Cooperation. It established in Dhaka in the year 1985 on December 8, and it has totally 8 member states, and it has its main head office is in Kathmandu of Nepal, and its main countries, member countries, let's see one by one, and India, Pakistan, Sri Lanka, Nepal, Bangladesh, Maldives, Bhutan, and Afghanistan. The main aims of this organization, firstly, promote mutual ties along with the economic progress and cultural progress. ಆರ್ಥಿಕ ಅಭಿವೃದ್ಧಿ ಮಾಡುವಂಥದ್ದು, ನೆಕ್ಸ್ಟ್ ಸಾಮಾಜಿಕ ಪ್ರಗತಿ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯನ್ನು ಪರಸ್ಪರ ಸಹಕಾರದೊಂದಿಗೆ ಸಾಧಿಸುವುದು ಈ ಸಂಸ್ಥೆಯ ಮೂಲ ಉದ್ದೇಶವಾಗಿದೆ. ಆ್ಯಂಡ್ ಇನ್ ಆರ್ಡರ್ ಟು ಅಚೀವ್ ದಿಸ್ ಗೋಲ್, numerous task groups like technical groups and permanent committees also have been formed. ಆಕ್ಚುಲಿ ಈ ಗುರಿ ಸಾಧನೆಗಾಗಿ ಹಲವಾರು ತಾಂತ್ರಿಕ ಸಮಿತಿಗಳು, ನೆಕ್ಸ್ಟ್ ಕಾರ್ಯಾಚರಣೆ ಪಡೆಗಳು ಹಾಗೂ ಸ್ಥಾಯಿ ಸಮಿತಿಗಳು ಕೂಡ ರಚನೆಗೊಂಡಿವೆ. ಬಟ್ ಮ್ಯೂಚುವಲ್ ಸಸ್ಪಿಷನ್ ಅಂಡ್ ಡಿಫರೆನ್ಸ್ ಒಪಿನಿಯನ್ಸ್ ಅಮಾಂಗ್ ದಿ ಮೆಂಬರ್ ಕಂಟ್ರೀಸ್ ಇಸ್ ಹ್ಯಾಂಪರಿಂಗ್ ದ ಪ್ರೋಗ್ರೆಸ್ ಆಫ್ ದಿಸ್ ಸಾರ್ಕ್. ಆದರೆ ಸದಸ್ಯ ರಾಷ್ಟ್ರಗಳ ಪರಸ್ಪರ ಅಪನಂಬಿಕೆ ಮತ್ತು ವಿವಾದಗಳಿಂದ ಈ ಸಂಸ್ಥೆಯ ಪ್ರಗತಿಗೆ ತೊಡಕಾಗಿರೋದನ್ನು ಕೂಡ ನಾವು ನೋಡಬಹುದು. ಆ್ಯಂಡ್ the policy that all decisions needs to be taken unanimously is also creating obstacles to its progress. ಆಕ್ಚುಲಿ ಈ ಸಂಸ್ಥೆಯ ಎಲ್ಲ ನಿರ್ಣಯಗಳು ಸದಸ್ಯ ರಾಷ್ಟ್ರಗಳ ಅವಿರೋಧದ ನೆಲೆಯಲ್ಲೇ ಇರಬೇಕು ಎಂಬುವಂತಹ ಒಂದು ಸೂತ್ರ ಈ ಸಂಸ್ಥೆಯ ಪ್ರಗತಿಗೆ ಒಂದು ತೊಡಕಾಗಿರೋದನ್ನು ನಾವು ನೋಡಬಹುದು. ಅಂಡ್ ಆಲ್ಸೋ ದೇರ್ ಆರ್ ನ್ಯೂಮರಸ್ ಬರ್ನಿಂಗ್ ಇಶ್ಯೂಸ್ ಅಂಡ್ ಆಲ್ಸೋ ಡಿಫರೆನ್ಸಸ್ ಅಮಾಂಗ್ ಆಲ್ ದ ಮೆಂಬರ್ ಕಂಟ್ರೀಸ್.
So it is still a good platform to resolve difference of opinions. ಈ ಸಂಸ್ಥೆಯ ತಮ್ಮೊಳಗಿನ ವಿವಾದಗಳೇ ಈ ಸದಸ್ಯ ರಾಷ್ಟ್ರಗಳ ಮಧ್ಯೆ ಸಾಕಷ್ಟು ಇರೋದನ್ನ ನಾವು ನೋಡಬಹುದು. ಆದರೂ ಸಹ ಈ ಒಂದು ಸಂಸ್ಥೆಗಳ ನಡುವೆ ಆಗಾಗ ನಡೆಯುವಂತಹ ನಿಯತಕಾಲಿಕ ಸಮಾವೇಶಗಳು ಪರಸ್ಪರ ಶಾಂತಿಯುತ ಪರಿಹಾರಕ್ಕೆ ಅನುವು ಕೂಡ ಮಾಡಿಕೊಡುತ್ತದೆ. ಕಾನ್ಫರೆನ್ಸ್, ನೆಕ್ಸ್ಟ್ ವರ್ಕ್ಶಾಪ್ಸ್ and also training programs ಇವೆಲ್ಲನೂ ಕೂಡ representatives of these countries and various topics like science, technology and agriculture and regular basis of this all the member countries. And India has taken active role in ಸಾರ್ಕ್ನ ಎಲ್ಲ ಚಟುವಟಿಕೆಗಳಲ್ಲಿ ಭಾರತವು ಕೂಡ ಸಕ್ರಿಯ ಪಾತ್ರವನ್ನು ವಹಿಸುತ್ತಿರೋದನ್ನು ನಾವು ನೋಡ್ತಾ ಬರ್ಬೋದು. ಯುರೋಪಿಯನ್ ಯೂನಿಯನ್, ಇಟ್ has totally 28 European countries and it was founded in the year 1993 as per the Maastricht Treaty among all the member countries. ಈ ಒಂದು ಸಂಸ್ಥೆ ಟೋಟಲಿ 28 ಯುರೋಪಿಯನ್ ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವಂತಹ ಒಂದು ಸಂಸ್ಥೆಯಾಗಿದೆ. ಅಂಡ್ ಮ್ಯಾಜಿಸ್ಟ್ರೇಟ್ ಎಂಬಲ್ಲಿ ಒಂದು ಯುರೋಪಿಯನ್ ಯೂನಿಯನ್ ಒಪ್ಪಂದದ ಅನುಗುಣವಾಗಿ 1993ನಲ್ಲಿ ಇದು ಎಸ್ಟಾಬ್ಲಿಷ್ಡ್ ಆಗಿದೆ. And it provides for common market, common currency and common agriculture and trade policy. ಇದು ಸದಸ್ಯ ರಾಷ್ಟ್ರಗಳ ಮಧ್ಯೆ ಒಂದು ಸಮಾನ ಏಕ ಮಾರುಕಟ್ಟೆ, ಒಂದೇ ಚಲಾವಣೆಯ ಕರೆನ್ಸಿ, ಸಮಾನ ಕೃಷಿ ಹಾಗೂ ವ್ಯಾಪಾರ ಮಾರುಕಟ್ಟೆ, ಹೀಗೆ ಹಲವಾರು ಅವಕಾಶಗಳನ್ನು ಮಾಡಿಕೊಡುತ್ತದೆ. And it has sub divisions. These are committee, commission, European Parliament and European Court of Justice. It will come for exam. Name the important subdivisions of this European Union. And this European Union resembles a federal government structure. ಈ ಯುರೋಪಿಯನ್ ಯೂನಿಯನ್ ಒಂದು ಸಂಯುಕ್ತ ರಾಜ್ಯವನ್ನು ಹೋಲುವಂತಿದೆ. And as the founders asserted, this strives for international peace and ಡೆಮೋಕ್ರಸಿ ಇನ್ ದ ವರ್ಲ್ಡ್. ಈ ಒಂದು ಸಂಸ್ಥೆಯ ಹಲವಾರು ಪ್ರತಿಪಾದಕರು ಈ ಒಂದು ಸಂಸ್ಥೆಯನ್ನು ಶಾಂತಿ ಮತ್ತು ಪ್ರಜಾತಂತ್ರ ಕಾರ್ಯಕ್ಕಾಗಿ ನಿರ್ವಹಿಸುತ್ತಿದೆ ಎಂದು ಹೇಳುತ್ತಾರೆ. ಅಂಡ್ ಆಲ್ಸೋ ದಿಸ್ ಸೀಮ್ಸ್ ಟು ಬಿ ದ ಕಂಟಿನ್ಯೂಯೇಷನ್ ಆಫ್ ಅರ್ಲಿಯರ್ EEC, ಮೀನ್ಸ್ ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ. ಈ ಯುರೋಪಿಯನ್ ಯೂನಿಯನ್ ಹಿಂದಿನ ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿಯ ಸಂಸ್ಥೆಯಂತೆ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಅಂಡ್ the member states have given away some of their sovereign powers to the European Union. ಇದರ ಹಲವಾರು ಸದಸ್ಯ ರಾಷ್ಟ್ರಗಳು ಸ್ವಯಂ ಇಚ್ಛೆಯಿಂದ ತಮ್ಮ ಒಂದು ಸಾರ್ವಭೌಮ ಅಧಿಕಾರವನ್ನು ಈ ಒಂದು ಸಂಸ್ಥೆಗೆ ನೀಡಿರೋದು ನಾವು ಗಮನಿಸಬೇಕಾಗಿದೆ. ಅಷ್ಟೇ ಅಲ್ಲದೆ ಈ ಸಂಸ್ಥೆಯು ಇನ್ನೂ ಹಲವಾರು ಕಾರ್ಯಗಳನ್ನು ಕೂಡ ನಿರ್ವಹಿಸುತ್ತೆ. ಅವುಗಳೆಂದರೆ ಟು ಎನ್ಶೋರ್ ದ ಫ್ರೀ ಮೂವ್ಮೆಂಟ್ ಆಫ್ ಪೀಪಲ್, goods, services and capital within internal market, and also it maintains common policies on trade, agriculture, fisheries and regional development. Due to its global influence, European Union has been described by some scholars as an emerging superpower. Even it received Nobel Peace Prize in the year 2012. Asian means Association of Southeast Asian Nations. It established in the year 1967 in August 8, and at present the total membership stands at totally 10. ಇದೀಗ ಇದರಲ್ಲಿ 10 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. And the founding members of this association are means ಈ ಒಂದು ಸಂಸ್ಥೆಯ ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಅಂತ ನಾವು ನೋಡೋಣ. ದೀಸ್ ಆರ್ ಸಿಂಗಾಪುರ್, ಮಲೇಷಿಯಾ, ಇಂಡೋನೇಷಿಯಾ, ಫಿಲಿಪೈನ್ಸ್ ಆ್ಯಂಡ್ ಥೈಲ್ಯಾಂಡ್. ಇವೆಲ್ಲ ರಾಷ್ಟ್ರಗಳು ಈ ಒಂದು ಸಂಸ್ಥೆಯ ಸ್ಥಾಪಕ ಸದಸ್ಯ ರಾಷ್ಟ್ರಗಳಾಗಿವೆ. ಆ್ಯಂಡ್ ಲೆಟ್ಸ್ ಸಿ ದ ಮೇನ್ ಏಮ್ಸ್ ಆಫ್ ದಿಸ್ ಅಸೋಸಿಯೇಷನ್. ದೀಸ್ ಆರ್ ಮ್ಯೂಚುವಲ್ ಟ್ರೇಡ್ ಕೋಆಪರೇಷನ್, ದೆನ್ ಹೆಲ್ಪಿಂಗ್ ಸೋಷಿಯಲ್ ಆ್ಯಂಡ್ ಎಕನಾಮಿಕಲ್ ಟೈಸ್, achieving progress in cultural, technological and scientific and administrative. ಈ ಸಂಸ್ಥೆಯ ಮುಖ್ಯ ಉದ್ದೇಶಗಳೆಂದರೆ ಈ ಪ್ರದೇಶದ ಆರ್ಥಿಕ ಅಭಿವೃದ್ಧಿಗೆ, ಸಾಮಾಜಿಕ ಬೆಳವಣಿಗೆಗೆ and ಸಾಂಸ್ಕೃತಿಕ ಪ್ರಗತಿ ಸಾಧಿಸುವಿಕೆ
ಮತ್ತು ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ತಾಂತ್ರಿಕ, ವೈಜ್ಞಾನಿಕ, ಆಡಳಿತಾತ್ಮಕ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಪರಸ್ಪರ ನೆರವು ಹಾಗೂ ಸಹಭಾಗಿತ್ವ ಹೊಂದುವಿಕೆಯ ಮೂಲ ಉದ್ದೇಶಗಳಾಗಿರೋದನ್ನು ನಾವು ನೋಡಬಹುದು. ಅಂಡ್ ಇಟ್ ಈಸ್ ನಾಟ್ ಎ ಮಿಲಿಟರಿ ಅಸೋಸಿಯೇಷನ್. ಈ ಸಂಸ್ಥೆಯು ಒಂದು ಮಿಲಿಟರಿ ಒಕ್ಕೂಟವಲ್ಲ. ಅಂಡ್ ಇಂಡಿಯಾ ಆಸ್ is accommodative towards this organization, but it is not member country of this. ಭಾರತವು ಈ ಒಂದು ಸಂಸ್ಥೆಯ ಬಗ್ಗೆ ಉದಾರವಾದ ನೀತಿಯನ್ನು ಹೊಂದಿದರೂ ಸಹ ಇದರ ಒಂದು ಸದಸ್ಯತ್ವ ಹೊಂದಿಲ್ಲ. ಅಂಡ್ ಇಟ್ ಈಸ್ ಜಸ್ಟ್ ಅ ಅಬ್ಸರ್ವರ್ ಪೊಸಿಷನ್, ಅಂದರೆ ಒಂದು ವೀಕ್ಷಕರ ಸ್ಥಾನವನ್ನು ಅಷ್ಟೇ ಹೊಂದಿದೆ. ಅಂಡ್ ದ ಟೋಟಲ್ ಆರ್ಗನೈಸೇಷನ್ ರಿಪ್ರೆಸೆಂಟ್ಸ್ ಟೋಟಲಿ 9% ಆಫ್ ದಿ ವರ್ಲ್ಡ್ ಪಾಪ್ಯುಲೇಷನ್. ಈ ಒಂದು ಸಂಸ್ಥೆಯಲ್ಲಿ ವಿಶ್ವದ ಒಟ್ಟು ಜನಸಂಖ್ಯೆಯ 9% ಜನರನ್ನ ಹೊಂದಿರೋದನ್ನು ನಾವು ನೋಡಬಹುದು. ಅಂಡ್ ಆಲ್ಸೋ ಇಟ್ ಹ್ಯಾಸ್ ಸಮ್ ಅದರ್ ಫಂಕ್ಷನ್ಸ್. ದೀಸ್ ಆರ್ ಇಟ್ ಇನ್ವಾಲ್ವ್ಡ್ ಇನ್ ನ್ಯೂಮರಸ್ international affairs, then it hosts diplomatic missions throughout the world. Even it promotes intergovernmental cooperation and facilitates economic, political, security, military, educational and socio-cultural integration among all the members and also other countries in Asia. And it is considered as a global powerhouse. Now let's see another important organization. OAU means the Organization of African Unity. It established in the year 1963 May 25th, and the newly independent African countries entered into different agreements among themselves in the beginning. ಸ್ವತಂತ್ರ ಗಳಿಸಿದಂತಹ ಎಲ್ಲ ಆಫ್ರಿಕನ್ ರಾಷ್ಟ್ರಗಳು ತಮ್ಮೊಳಗೆ ಹಲವಾರು ಪ್ರಾದೇಶಿಕ ಸಂಸ್ಥೆಗಳನ್ನು ರಚಿಸಿಕೊಂಡವು. ಅಂಡ್ ದೇ ಮರ್ಜ್ ಆಲ್ ದ ರೀಜನಲ್ ಅಗ್ರಿಮೆಂಟ್ಸ್ ಇಂಟು ಒನ್. ಮುಂದೆ ಅವೆಲ್ಲ ಒಟ್ಟಾಗಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ ಎಂಬಂತಹ ಒಂದು ಹೊಸ ಸಂಸ್ಥೆಯನ್ನು ಸ್ಥಾಪಿಸಿದವು. ಅಂಡ್ ಫಾರ್ಮ್ ದ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ. This asserts the sovereign power of all the member countries. ಈ ಸಂಸ್ಥೆ ಎಲ್ಲ ಸ್ವತಂತ್ರ ಆಫ್ರಿಕನ್ ರಾಷ್ಟ್ರಗಳ ಸ್ವಯಂ ನಿರ್ಧಾರದ ಹಕ್ಕನ್ನು ಈ ಸಂಸ್ಥೆ ಪ್ರತಿಪಾದಿಸುತ್ತದೆ. ಅಂಡ್ ಇಟ್ ಹೆಲ್ಪ್ಸ್ ಟು ಎಸ್ಟಾಬ್ಲಿಷ್ ಈಕ್ವಾಲಿಟಿ, ಫ್ರೀಡಮ್ ಆ್ಯಂಡ್ ಯೂನಿಟಿ ಅಮಾಂಗ್ ಆಲ್ ದ ಆಫ್ರಿಕನ್ ನೇಷನ್ಸ್. ಇದು ಒಂದು ಸ್ವತಂತ್ರ, ಸಮಾನತೆ, ನ್ಯಾಯ ಹಾಗೂ ಒಗ್ಗಟ್ಟನ್ನು ಆಫ್ರಿಕನ್ ರಾಷ್ಟ್ರಗಳಲ್ಲಿ ನೆಲೆಯಾಗಿಸಲು ತುಂಬಾನೇ ಶ್ರಮ ವಹಿಸುತ್ತಿದೆ. ಅಂಡ್ ದ ಮೆಂಬರ್ಸ್ ಆರ್ ಕಮಿಟೆಡ್ ಟು ಅರೈಸ್ ವಾಯ್ಸ್ ಅಗೇನ್ಸ್ಟ್ ನ್ಯೂ ಇಂಪೀರಿಯಲಿಸಮ್ ಆಫ್ ಡೆವಲಪ್ಡ್ ನೇಷನ್ಸ್. ಈ ಸಂಸ್ಥೆಯು ಒಂದು ನೂತನ ವಸಾಹತುಶಾಹಿತ್ವದ ವಿರುದ್ಧ ಧ್ವನಿ ಎತ್ತಲು ಈ ಸಂಸ್ಥೆಯ ಎಲ್ಲಾ ಸದಸ್ಯರು ಬದ್ಧರಾಗಿದ್ದಾರೆ. ಅಂಡ್ all the African countries who accepted the charter of this organization are free to become the members of this organization. ಈ ಒಂದು ಸಂಸ್ಥೆಯ ಸನ್ನದಿಗೆ ಒಪ್ಪಿಗೆ ಇರುವಂತಹ ಎಲ್ಲ ಆಫ್ರಿಕನ್ ರಾಷ್ಟ್ರಗಳು ಈ ಒಂದು ಸಂಸ್ಥೆಯ ಸದಸ್ಯರಾಗಲು ಅರ್ಹರಾಗಿದ್ದಾರೆ. ಅಂಡ್ ಇಟ್ ಹ್ಯಾಸ್ ಬೀನ್ ರೀಪ್ಲೇಸ್ಡ್ ಬೈ ಆಫ್ರಿಕನ್ ಯೂನಿಯನ್ ಇನ್ 2002. ಈ ಒಂದು ಸಂಸ್ಥೆಯು ಡಿಸ್ಬ್ಯಾಂಡೆಡ್ ಆಗಿತ್ತು ಆನ್ July 9th ಇನ್ ದ ಇಯರ್ 2002 ನಲ್ಲಿ. ಲೇಟರ್ ಇಟ್ ರೀಪ್ಲೇಸ್ಡ್ ಬೈ ಆಫ್ರಿಕನ್ ಯೂನಿಯನ್. ದಿಸ್ ಆರ್ಗನೈಸೇಷನ್ ಹ್ಯಾಸ್ Assembly of Heads of States and Heads of Governments, Ministers Committee, Mediation, Reconciliation and Arbitration Commission and a Secretariat. This organization mainly functioned against apartheid, then new imperialism and also many other threats to African countries. Even this organization has some other aims. These are to encourage political and economic integration among all the member states. Okay children, we have to stop our class. This lesson is completed. I hope you all have understood this lesson, and we will continue our classes with the new chapters. Till then, take care.